ಹಣಕಾಸಿನ ವಿಚಾರಕ್ಕೆ ಹೊಡೆದಾಟ, 9 ಮಂದಿ ಬಂಧನ. ಹುಬ್ಬಳ್ಳಿಯ ತಿಮ್ಮಸಾಗರ್ ರಸ್ತೆಯ ಐಟಿಐ ಕಾಲೇಜ್ ಬಳಿ ಮಾರ್ಚ್ 5ರಂದು ನಡೆದಿದ್ದ ಹೊಡೆದಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿದಂತೆ ಒಟ್ಟು 9 ಜನ ಆರೋಪಿಗಳನ್ನು ಹಳೆ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಹಳೆ ಹುಬ್ಬಳ್ಳಿ ತಿಮ್ಮಸಾಗರ್ ರಸ್ತೆ ನಿವಾಸಿಗಳಾದ ದೀಪಕ್ ಪೂಜಾರ್, ರಾಘವೇಂದ್ರ ಪೂಜಾರ್, ಅಮರ್ ಪೂಜಾರ್, ಶಂಕರ್ ಜಿತೋರಿ, ವಿಘ್ನೇಶ್ ಕೇಸರ್ಕರ್, ಸಚಿನ್ ಹನುಮನಹಳ್ಳಿ, ಕುಶಾಲ್ ಬೆಳಂಕರ್, ಸಾಗರ್ ಲಕ್ಕುಂಡಿ ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಬಂಧಿತ ಆರೋಪಿಗಳು 5,000 ಸಂಬಂಧ ಪರಸ್ಪರ ಹೊಡೆದಾಡಿಕೊಂಡಿದ್ದರು. ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿತ್ತು. ಠಾಣೆಯ ಇನ್ಸ್ಪೆಕ್ಟರ್ ಎಂಎನ್ ಸಿಂಧೂರ್, ಪಿಎಸ್ಐ ಬಿಎನ್ ಸಾತನ್ನವರ್ ಹಾಗೂ ಸಿಬ್ಬಂದಿಗಳು ಆರೋಪಿಗಳು ಬಂಧಿಸಿದ್ದಾರೆ. ವಂಚನೆ, ಎಫ್ಡಿಎ ಬಂಧನ. ಇಲ್ಲಿನ ನೃಪತುಂಗ ಬೆಟ್ಟದಲ್ಲಿ ಸಂಗ್ರಹಿಸಿದ್ದ 6.62 ಲಕ್ಷ ಪ್ರವೇಶ ಶುಲ್ಕ ಖಾತೆಗೆ ಹಾಕದೆ ವಂಚಿಸಿದ ಆರೋಪದಡಿ ಹುಬ್ಬಳ್ಳಿಯ ವಲಯ ಅರಣ್ಯ ಅಧಿಕಾರಿ ಕಚೇರಿ ಪ್ರಥಮ ದರ್ಜೆ ಸಹಾಯಕ ಅಶೋಕ ಠಾಣೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ವಿಶ್ವನಾಥ್ ಬಂಧಿತ ಆರೋಪಿ 2024 ಜನವರಿ 10ರಿಂದ ಪ್ರಸಕ್ತ ವರ್ಷದ ಫೆಬ್ರವರಿ 10ರವರೆಗೆ ಹುಬ್ಬಳ್ಳಿ ವಲಯ ಅರಣ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಈತ ನೃಪತುಂಗ ಬೆಟ್ಟದ ಪ್ರವೇಶ ಶುಲ್ಕ ಹಣವನ್ನು ಕೆವಿಜಿ ಬ್ಯಾಂಕ್ ವಿಜಯನಗರ ಶಾಖೆಯಲ್ಲಿದ್ದ ಜಮೆ ಮಾಡಿರಲಿಲ್ಲ. ಈ ಕುರಿತು ವಲಯ ಅರಣ್ಯಾಧಿಕಾರಿ ರಾಮಲಿಂಗಪ್ಪ ಎಸ್ ಉಪ್ಪಾರ್ ನೀಡಿದ ದೂರನ್ನು ಆಧರಿಸಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಸಂಬಂಧ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಎಂದು ಎಸಿಪಿ ಶಿವಪ್ರಕಾಶ್ ನಾಯಕ್ ತಿಳಿಸಿದ್ದಾರೆ.